ಹಾಯ್ ನಮಸ್ಕಾರ. ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ನಾನು ಪ್ಯಾಕ್ ಏನಿಲ್ಲ, ಇವತ್ತು ಕೂಡ ಒಂದು ಸಣ್ಣ ಮಿನಿ ವ್ಲಾಗ್ ಮಾಡುವ ಅಂತ. ಹೊರಗಡೆ ಮಳೆ ಬರ್ತಾ ಉಂಟು, ಏನಾದರೂ ಸ್ವಲ್ಪ ಖಾರ ತಿನ್ನುವ ಅಂತ ಹೇಳಿ 1 kg ಚಿಕನ್ ತಂದಿದ್ದೇನೆ. ಬನ್ನಿ ಚಿಕನ್ ಮಾಡುವಲ್ಲ. ಚಿಕನ್ ಪುಳಿ ಮುಂಚಿ 1 kg ಮಾಂಸ ತಕೊಂಡು ಬಂದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅದರಲ್ಲೂ ಸಹ ಈ ಮಣ್ಣಿನ ಪಾತ್ರದಲ್ಲಿ ಮಾಡುವ ಅಡಿಗೆ ಉಂಟಲ್ಲ, ತುಂಬಾ ಟೇಸ್ಟ್. ನೋಡಿ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ 1 ಈರುಳ್ಳಿ ಹಾಕಿದ್ದೇನೆ, ಸ್ವಲ್ಪ ಕೆಂಪಾಗಲಿ ಅಂತ. ನನಗೆ ಈರುಳ್ಳಿ ಸ್ವಲ್ಪ ಅಲರ್ಜಿ, ಅದಕ್ಕೆ ಅದನ್ನು ಫುಲ್ ರೋಸ್ಟ್ ಮಾಡಿದರೆ ಒಳ್ಳೆ ಶೇಸ್ಟ್ ಸಿಗ್ತದೆ. ಬಲೆ ಗೈಸ್, ತಿನ್ಕ. ಎಸ್, ಈಗ ಈರುಳ್ಳಿ ಫ್ರೈ ಆಗ್ತಾ ಉಂಟು. ಅಲ್ಲಿವರೆಗೆ ನಾವು ಬೇರೆ ಅದಕ್ಕೆ ಮಸಾಲೆ ಐಟಮ್ಗಳನ್ನು ರೆಡಿ ಮಾಡುವ. ಓಕೆಲ್ಲ, ರೆಡಿ ಮಾಡ್ತೇನೆ. ಈಗ ಗಮ್ಮತ್ತು ಮಾಡಿ ತಿನ್ನಬೇಕು. ಜೀವನ ಇಷ್ಟೇ ಸ್ವಾಮಿ, ಗಮ್ಮತ್ತು ಮಾಡುವ, ತಿನ್ನುವ, ನಾಳೆ ಬೆಳಿಗ್ಗೆ ಅಷ್ಟೇ. ನಾನು ಆಕ್ಚುಲಿ ಈರುಳ್ಳಿ ಸ್ವಲ್ಪ ನನಗೆ ಸಣ್ಣ ವಯಸ್ಸಿಂದ ಅಲರ್ಜಿ. ಮೊದಲು ಮನೇಲಿ ಆಮ್ಲೆಟ್ ಮಾಡಿದರೆ ಸಹ ಈರುಳ್ಳಿ ವಿದೌಟ್ ಆಮೇಲೆ ಮಾಡೋದು. ಈಗ ಸ್ವಲ್ಪ ತಿಂತೇನೆ, ಆದರೆ ನನಗೆ ಈ ಥರ ಫ್ರೈ ಮಾಡಿದರೆ ಇನ್ನು ಟೇಸ್ಟ್ ಜಾಸ್ತಿ ಅಲ್ಲ, ಅದಕ್ಕೆ ಫ್ರೈ ಮಾಡಿ ಆಯಿತು. ಈಗ ಮಾಂಸ ಹಾಕುವ. ಬರೀ ಕೋರಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಅದೊಂದು ಟೇಸ್ಟೇ ಬೇರೆ. ಒಳ್ಳೆ ಕೆಲಸ. ಇವತ್ತಿಗಿಂತ ನಾಳೆ ಮಾಡಿ ತಿನ್ನಬೇಕು. ಮೀನು ಸಾಂಬಾರು, ಬಂಗುಡೆ, ಪುಳಿ ಮುಂಚಿ, ಬೇಕಾಗಿ ಪುಳಿ ಮುಂಚಿ ಇದೆಲ್ಲ. ರಸಿನ ಯಾಕೆ ಹಾಕುದು ಹೇಳಿದ್ರೆ, ಅದು ಸ್ವಲ್ಪ ಮಾಂಸದ ಹಸಿ ವಾಸನೆ ಹೋಗಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದರೆ ಮಾಂಸ ಸ್ವಲ್ಪ ರುಚಿಕರವಾಗಿ ಬೇಯ್ತದೆ. ಉಪ್ಪು ನಾನೇನು ಮಾಡಿದ್ದೇನೆ ತಪ್ಪು. ಈಗೆಲ್ಲ ಮಿಕ್ಸ್ ಮಾಡುವ. ಚಂದ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮಾಂಸ ಚೆನ್ನಾಗಿ ಉಪ್ಪು ಎಲ್ಲ ಎಳೆದು ಒಳ್ಳೆ ಟೇಸ್ಟ್ ಬರಲಿ. ಅವಾಗ ನಾನು ಮಸಾಲೆ ಸ್ವಲ್ಪ ಗ್ರೈಂಡ್ ಮಾಡಿ ರೆಡಿ ಮಾಡ್ತೇನೆ. ಇದು ಸುಲಭ. ಕೆಲಸ ಮಾಡಲಿಕ್ಕೆ ಮನಸ್ಸಿದ್ರೆ ಎಲ್ಲ ಸುಲಭ, ಹಸಿನ ಮಾಡಿದ್ರೆ ಸುಲಭ ಇಲ್ಲ. ಈ ಥರ ಅರಶಿನ ಹಾಕಿ ಬೇಯಿಸಿದ ಕೋಳಿ ತಿನ್ನಲಿಕ್ಕೆ ಸಹ ಮನೆಯಲ್ಲಿ ಮೊದಲು ವೆಯ್ಟ್ ಮಾಡ್ತಿದ್ದೆ. ಅಮ್ಮ 1-2 ಪೀಸ್ ಕೊಡ್ತಾರೆ, ಅದನ್ನು ತಿನ್ನಲಿಕ್ಕೆ ಈಗ ಸಹ ಇಷ್ಟ ಅಲ್ಲ. ನಿಮಗೆ ಇಷ್ಟ ಉಂಟಾ? ಎಸ್, ನೋಡಿ ಮಸಾಲೆ ರೆಡಿ ಮಾಡಿದ್ದೀನಿ. ಒಂದು ಮೆಣಸು, ಇದು ಏಲಕ್ಕಿ ಅಲ್ಲ, ಸಾರಿ, ಲವಂಗ, ಕರಿಮೆಣಸು, ಚಕ್ಕೆ, ಎಲೆ, ದಾಲ್ಚಿನ್ನಿ ಎಲೆ, ಕೊತ್ತಂಬರಿ, ಜೀರಿಗೆ, ಹುಳಿ ಎಲ್ಲ ಹಾಕಿದ್ದೇನೆ. ಈಗ ಉಳಿದ ಆಹಾರ ಪದಾರ್ಥದ ಸಾಮಾನುಗಳನ್ನು ಫ್ರೈ ಮಾಡುವ. ಹುಳಿ ಬಿಟ್ಟು. ಎಸ್, ಫಸ್ಟಿಗೆ ನೀವು ನಿಮ್ಮ ಮೆಣಸನ್ನು ಫ್ರೈ ಮಾಡಬೇಕು. ಯಾಕೆ ಹೇಳಿದರೆ, ಬೇರೆ ಇದರ ಜೊತೆ ಹಾಕಿದರೆ ಮಸಾಲೆ ಎಲ್ಲ ಸುಟ್ಟು ಹೋಗ್ತದಲ್ಲ, ಅದಕ್ಕೆ ಫಸ್ಟ್ ಮೆಣಸನ್ನು ನಾವು ಫ್ರೈ ಮಾಡೋ. ಸ್ವಲ್ಪ ಅದಕ್ಕೆ ಸ್ವಲ್ಪ ಬಿಸಿ ಆಗಬೇಕು. ಅದು ಮುಂಚೆ ವೆಚ್ಚ ಮಾಡುವ. ಬನ್ನಿ, ಮುಂಚೆ ವೆಚ್ಚ ಮಾಡೋದು. ನಾವು ಮುಂಚೆ ಹೇಳೋದಕ್ಕೆ ಮುಂಚೆ ಸ್ವಲ್ಪ ತುಂಬ ಬಿಸಿ ಆಗಬೇಕು. ಬಿಸಿ ಆದರೆ ಮಸಾಲೆ ಸಹ ಎಣ್ಣೆನೂ ಆಗ್ತದೆ. ಇದು ಜಾಸ್ತಿ ನಾನ್ ವೆಜ್ ಅಡುಗೆ ಮಾಡಿ ವಿಡಿಯೋ ಹಾಕ್ತಿದ್ದೆ. ಅಡುಗೆ ಮಾಡೋದು ತುಂಬ ಟೈಮ್ ಆಯಿತು. ಅಂದರೆ ಅಡುಗೆ ಮಾಡ್ತಾರೆ ವೆಜ್ಜು ಜಾಸ್ತಿ, ಬಟ್ ನಾನ್ ವೆಜ್ ಸ್ವಲ್ಪ ಗ್ಯಾಪ್ ಆಗಿದೆ. ಹಾಗಾಗಿ ಇವತ್ತು ಮಾಡುವ ಅಂತ. ಮುಂಚೆ ಬೆಚ್ಚ. हेलो शुलुलुलु आपका पैक वर्ल्ड में स्वागत है. शुलुलुलु. ಮುಂಚೆ ಬೆಚ್ಚಾಗಿದೆ. ಈಗ ಬೇರೆ ಉಳಿದ ಐಟಮ್ಗಳನ್ನು ಫ್ರೈ ಮಾಡುವ. ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಎಲ್ಲ ಯಾವುದೆಲ್ಲ ಮಸಾಲೆ ಇತ್ತು ಅದನ್ನೆಲ್ಲ ಹಾಕಿ ಈಗ ಫ್ರೈ. ಹುಳಿ ಮತ್ತೆ ರುಬ್ಬುವಾಗ ಮಿಕ್ಸಿ ಜೊತೆ ಹಾಕಿದ್ರೆ ಆಯ್ತು. ನನಗೆ ಈ ಕೋಳಿ ಸಾಯಿಸೋದು, ಈ ಮೇಕೆ ಸಾಯಿಸೋದು ಸತ್ಯ ಇಷ್ಟ ಇಲ್ಲ. ಅದಕ್ಕೆ ನಾನು ಏನು ಮಾಡೋದು ಗೊತ್ತಾ, ಡೈರೆಕ್ಟ್ ಅಲ್ಲಿ ಹೋಗಿ ಅಂಗಡಿಯಿಂದ ತರೋದು. ಅವರೇ ಸಾಯಿಸ್ತಾರಲ್ಲ ಹಾಗೆ. ಅಯ್ಯಪ್ಪ, ಈಗ ರುಬ್ಬೋದು. ಮಸಾಲೆ ರೆಡಿ ಆಗಿದೆ. ಬರ್ರೀ, ನಿಮ್ಗೆ ಒಳ್ಳೇದಾಯ್ತಪ್ಪ, ರುಬ್ಬುವ. ಗಂಗೆ ಓಕೆ, ಮಸಾಲೆ ಎಲ್ಲ ಹುಡಿ ಆಗಿದೆ. ಈಗ ಹುಳಿ ಹಾಕುವ. ಹುಳಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಯಾವುದಕ್ಕೆ ಸಹ ನೀರು ಮಿಕ್ಸ್ ಮಾಡಿದ್ರೆ ಉಂಟಲ್ಲ, ಸ್ವಲ್ಪ ಹಾಗೆ ಒಳ್ಳೇದಾಗಲ್ಲ. ನೀರು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರೆ ಗಂಗೆ. ಆಮೇಲೆ ಮಸಾಲೆ ರುಬ್ಬುವಾಗ ಜಾಸ್ತಿ ನೀರು ಹಾಕಬಾರ್ದು, ಲೈಟಾಗಿ ಹಾಕ್ಬೇಕು. ಯಾಕೆ ಗೊತ್ತುಂಟ,
ಮಾಂಸ ಪಾತ್ರದೊಳಗೆ ಒಳ್ಳೆ ಬೆವರಿ ಬೆವರಿ ನೀರು ಬಿಟ್ಟಿರ್ತದೆ, ಅದಕ್ಕೆ ಸೆಕೆಯಾಗಿ ನೀರು ಬಿಡ್ತದಲ್ಲ, ಅದಕ್ಕೆ ನೀರು ಕಮ್ಮಿ. ಮಸಾಲೆಗೆ ಹಾಕಿದರೆ ಅಲ್ಲಿ ನೀರು ಇರ್ತದಲ್ಲ, ಆಗ ಸ್ವಲ್ಪ ಜಾಸ್ತಿ ಗ್ರೇವಿ ಆಗ್ತದೆ. ಆಮೇಲೆ ಬೇಕಾದರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿ ಮಾಡ್ಬೋದು. ಎಸ್, ಓಕೆ. ಈಗ ಮಸಾಲೆ ಹಾಕೋದು, ಪುಳಿ ಮುಂಚಿ ಅದರಲ್ಲಿ ಸ್ವಲ್ಪ ನೀರು ಬಿಟ್ಟಿರ್ತದಲ್ಲ, ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ. ಓಕೆ, ಸ್ವಲ್ಪ ದಪ್ಪಾಗಿತ್ತು, ನಾನು ಸ್ವಲ್ಪ ಈಗ ನೀರು ಹಾಕಿದೆ. ಇನ್ನು ಚೆನ್ನಾಗಿ ಕುದಿಬೇಕದು. ಕೊದ್ದೇಳೋ ಬುಕ್ಕ ಪುಳಿ ಮುಂಚಿ. ಪುಣ್ಯ ಮಾಡಿರ್ಬೇಕು ನನ್ನಂಥವನ ಗಂಡಾಗಿ ಪಡ್ಗೆಕ್ಕೆ. ಎಲ್ಲ ಭಾರಿ ಕೊಡ್ತೀರಲ್ಲ, ಚೆನ್ನಾಗಿ ಮುಗ್ತಾರೆ ಇವರು. ಕಜಿಪು ಕುದೀತಾ ಉಂಟು. ನಾನು ಯಾವತ್ತು ಯೂಸ್ ಮಾಡ್ತಿದ್ದ ಮುಂಚಿ ಇವತ್ತು ಸಿಗಲಿಲ್ಲ, ಬೇರೆ ಮುಂಚಿ. ಸ್ವಲ್ಪ ಕಲರ್ ಚೇಂಜ್ ಆಯಿತು. ಆದರೆ ಸಹ ಬನ್ನಿ, ಫೈನಲ್ ಆಯಿತು. ಹೇಗುಂಟು ಅಂತ ರುಚಿ ನೋಡುವ. ಓಕೆ, ಬಿಸಿ ಬಿಸಿ ಕಜಿಪು ಹಾಕೊಂಡು ಬಂದಿದ್ದೇನೆ. ಹೇಗಾಗಿದೆ ನೋಡುವ. ಮತ್ತೆ ನಾನು ಮಾಡಿದ್ದಲ್ಲ, ಚೆಂದ ಇರ್ತದೆ. ನಾನು ಹೇಗೆ ಉಂಟಂತ ರುಚಿ ನೋಡ್ತೇನೆ. ನಾನು ಹೇಗೆ ರುಚಿ ನೋಡ್ತೇನೆ ಅಂತ ನೀವು ನೋಡಿ, ಆಯ್ತಾ? ಚಂದಾಗಿದೆ. ಯಾರು ಮಾಡಿದ್ದು? ಯಾರು ಮಾಡಿದ್ದಾರೆ? ನಾನು ಮಾಡಿದ್ದು. ಸುಲಭ ಉಂಟಲ್ಲ, ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ. ನಾನು ಇದನ್ನು ಟ್ರೈ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಯಾವುದಾದ್ರೂ ಒಂದು ಅಡಿಗೆನ ಇದರಲ್ಲಿ ಬರ್ತೇನೆ. ಎಲ್ಲರಿಗೂ ನೋಡಿ ಪ್ಯಾಕು ವರ್ಲ್ಡ್. ಮತ್ತೆಂಥದ್ದು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಫೋನ್ಗೆಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಯಿತಾ? ಎಲ್ಲರಿಗೆ ನಾನು ತಿಂತಿರ್ತೇನೆ. ಸಿಯಾ.